ಹಾಯ್ ಫ್ರೆಂಡ್ಸ್, ಇವತ್ತು ದಮ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ 1/2 ಕಪ್ ಎಣ್ಣೆ ಹಾಕೋಬೇಕು. ಫಸ್ಟು ಒಂದು ದೊಡ್ಡ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆನಿಯನ್ಸ್ ಮಾಡೋಕ್ಕೆ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಇದನ್ನು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ಇದು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಫಸ್ಟು ಮಸಾಲೆನ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಗೋಡಂಬಿ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಇದು ನಾನು ಎರಡೇ ಯೂಸ್ ಮಾಡ್ತಿದ್ದೀನಿ. ಇದೊಂದು ಬೇಕು, ಆಮೇಲೆ ಹೇಳ್ತೀನಿ ಈ ಟಿಪ್ಸು. ಆಮೇಲೆ ಇದಕ್ಕೆ ಒಂದು ದೊಡ್ಡ ಆನಿಯನ್ ಇದ್ರ ಜೊತೆನೇ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಮನೆಯಲ್ಲೇ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಕ್ಯಾರೆಟು, ಹಸಿ ಬಟಾಣಿ, ಹಸಿ ಇದ್ದರೆ ಹಸಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಗಿರೋ ಬಟಾಣಿನ ರಾತ್ರಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ 4 ಬೀನ್ಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಆಲೂಗೆಡ್ಡೆ ಹಾಕ್ಕೋಬೇಕು. ಇಷ್ಟ ಇದ್ದವ್ರು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಎಲ್ಲ ವೆಜಿಟೇಬಲ್ಸ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ವೆಜಿಟೇಬಲ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಫ್ರೆಂಡ್ಸ್, ಇದಕ್ಕೆ ನಾನು 1/2 ಕಪ್ ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಬಿಟ್ಟು ಆಮೇಲೆ ಇದು ಈ ಸ್ಟಿಕ್ಕು ಕಡೆ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಈ ಥರ ಹಿಡಿದ್ಬಿಟ್ಟು ಸುಟ್ಕೋಬೇಕು. ಇದು ಸುಟ್ಟ ಮೇಲೆ ಈ ಥರ ಒಂದು ಕ್ಲೀನಾಗಿರೋ ಬಟ್ಲನ್ನ ಇಟ್ಟು ಇದ್ರ ಮೇಲೆ ಆ ಸ್ಟಿಕ್ ಇಟ್ಟು ಸ್ವಲ್ಪ
ತುಪ್ಪ ಹಾಕ್ಕೊಂಡು ಇದು ಲಿಡ್ನ ಕ್ಲೋಸ್ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಆಗಿರುತ್ತೆ. ಇದು ಉಳಿದಿರೋ ತುಪ್ಪನ ಇದರಲ್ಲೇ ಈ ಥರ ಮೇಲ್ಗಡೆ ಹಾಕ್ಬಿಡಿ. ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೀರಿನ ರೇಷೋ ಹೆಂಗೆ ತೊಗೋಬೇಕಂದ್ರೆ 1 ಕಪ್ಗೆ 1.5 ಕಪ್ಪಷ್ಟು, 1 ಕಪ್ ಅಕ್ಕಿ ಇದ್ದರೆ 1.5 ಕಪ್ಪು ನೀರು ತೊಗೋಬೇಕು. ಇದಕ್ಕೆ ನಾನು 1 ಕಪ್ನ ಇಲ್ಲಿ ವೆಜಿಟೇಬಲ್ಸ್ಗೆ ಹಾಕ್ತಾಯಿದ್ದೀನಿ. ಫಸ್ಟು ಇದನ್ನು ಗ್ಯಾಸ್ನ ಸಣ್ಣದಾಗಿಟ್ಕೊಳ್ಳಿ. ಆಮೇಲೆ ಫಸ್ಟ್ ನಾನು ಆವಾಗಲೇ ಬ್ರೌನ್ ಆನಿಯನ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನಾಗಿ. ಈ ಅಕ್ಕಿನ 1 ಲೇಯರಿಂಗ್ ನಾವು ಹಾಕ್ಕೋಬೇಕು. ಆಮೇಲೆ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ಪುದೀನ ಹಾಕಬೇಕು, ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲಾನ ಈ ಥರ ಲೇಯರಿಂಗ್ ಮೇಲೆ ಹಾಕ್ಕೋಬೇಕು. ನಿಮಗೆ ಅಚ್ಚಕಾರದ ಪೌಡ್ರು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ 1-2 ಮೆಣಸಿಕಾಯಿನ ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಮತ್ತೆ ಸೆಕೆಂಡ್ ಲೇಯರ್ ಮೇಲೆ ಮತ್ತೆ ಈ ಬ್ರೌನ್ ಆನಿಯನ್ಸ್ ಹಾಕ್ಕೋಬೇಕು. ಆಮೇಲೆ ಸೆಕೆಂಡ್ ಲೇಯರಿಂಗ್ ರೈಸ್ನ ಈ ಥರ ಹಾಕ್ಕೋಬೇಕು. ಇದರ ಮೇಲೆ ಮತ್ತೆ ಪುದೀನ, ಕೊತ್ತಂಬರಿ, ಗರಂ ಮಸಾಲ, ಮೆಣಸಿನ್ಕಾಯಿ, ಆಮೇಲೆ 1 ಸ್ಪೂನ್ ತುಪ್ಪ ಹಾಕೋಬೇಕು ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಘಮ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾಲ್ಟು ನಿಮ್ಗೆ ಹೆಂಗೆ ಬೇಕೋ ಟೇಸ್ಟ್ಗೆ 2 ಕಪ್ ಅಂದರೆ 2 ಸ್ಪೂನ್ ಸಾಲ್ಟು ಬೇಕಾಗುತ್ತೆ, ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಕಪ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ವೆಜಿಟೇಬಲ್ಗೆ 1 ಕಪ್ ಹಾಕ್ಕೊಂಡಿದ್ದೆ, 2 ಇದು 3 ಕಪ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಈಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮ್ ಇಟ್ಟು 2 ವಿಷಲ್ಸ್ ಹೊಡಿಸ್ಬೇಕು ಫ್ರೆಂಡ್ಸ್. ಟೂ ವಿಸಿಲ್ಸ್ ಆಯಿತು ಫ್ರೆಂಡ್ಸ್. ಇವಾಗ ನಾನು ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಈ ಥರ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಹೀಗೆ ಮೆತ್ತಿಗೆ ಸ್ವಲ್ಪ ಅಗಲ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆರಕ್ಕೆ ಬಿಡಿ ಫ್ರೆಂಡ್. ನೋಡಿ ಹೇಗೆ ಅಗಳವಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.